ವಿದ್ಯುತ್ ಬಿಲ್ ಹೊರೆ ಹೆಚ್ಚಾಗಿದೆಯಾ? ನಿಮ್ಮ ಮನೆ ಬೆಳಗುತ್ತೆ ಸೂರ್ಯಾಕರ್ ಬೆಳಕು. ಉಚಿತ ವಿದ್ಯುತ್ ಯೋಜನೆಯಿಂದ ಬಡವರಿಗೆ ಹೆಚ್ಚು ಲಾಭವಾಗಲಿದೆ. ಪ್ರತಿ ತಿಂಗಳು 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಕರೆಂಟ್ ಬಿಲ್ ಕಟ್ಟದೆ 15,000ದಿಂದ 18,000 ಉಳಿಸಿ. ಸ್ನೇಹಿತರೆ, ಬೇಸಿಗೆ ಬಂತು ಅಂತಂದ್ರೆ ಲೋಡ್ ಶೆಡ್ಡಿಂಗ್, ಮಳೆಗಾಲದಲ್ಲಿ ಮರ ಬಿದ್ದು ಅರ್ಧ ದಿನ ಪವರ್ ಕಟ್ ಆಗುತ್ತೆ, ಇನ್ನು ಅರ್ಧ ದಿನ ವೋಲ್ಟೇಜ್ ಕಟ್ ಆಗುತ್ತೆ. ಇದರ ಮಧ್ಯೆ ವರ್ಷ ಜಾಸ್ತಿ ಆಗ್ತಿರುವಂತ ಎಲೆಕ್ಟ್ರಿಸಿಟಿ ಬಿಲ್. ಸೊ ಇದೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಡೋಂಟ್ ವರಿ, ನಿಮ್ಮ ಮನೆಗೆ ಸೂರ್ಯ ಬೆಳಕನ್ನ ಕೊಡ್ತಾನೆ. ಸೂರ್ಯ ಜಗತ್ತಿಗೆ ಬೆಳಕು ಕೊಡ್ತಾನೆ, ನಮ್ಮ ಮನೆಗೆ ಸ್ಪೆಷಲ್ ಆಗಿ ಕೊಡ್ತಾನೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಜಗತ್ತಿಗೆ ಬೆಳಕು ಕೊಡುವಂತ ಸೂರ್ಯನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಈ ಸೂರ್ಯನೇ ಬೇರೆ. ಅದ್ಯಾರು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದುವರೆದಿದೆ. ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಎಲೆಕ್ಟ್ರಿಸಿಟಿಯನ್ನ ನಾವು ಜನರೇಟ್ ಮಾಡಬಹುದು. ನೀರಿಂದ ಆಗಿರ್ಬೋದು, ಥರ್ಮಲ್ ಪವರ್ ಇಂದ ಆಗಿರ್ಬೋದು, ಸೂರ್ಯನ ಶಾಖದಿಂದ. ಸೂರ್ಯನ ಶಾಖದಿಂದ ಸೋಲಾರ್ ಪವರ್. ಇವತ್ತು ನಿಮ್ಮ ಮನೆಗೆ ಬೆಳಕು ತರೋದು ಇದೇ ಸೂರ್ಯ. ಸ್ನೇಹಿತರೆ, ಸೂರ್ಯಾಕರ್ ಮುಫ್ತ್ ಬಿಜ್ಲಿ ಯೋಜನೆ ಇನ್ನು ಮುಂದೆ ನಿಮ್ಮ ಮನೆಗೆ ಬರುತ್ತೆ. 2024-25ರ ಯೂನಿಯನ್ ಬಜೆಟ್ ಮಂಡನೆಯಾಗಿದೆ. ಸೊ ಫಿನಾನ್ಸ್ ಮಿನಿಸ್ಟರ್ 9 ಮೂಲ ಅಂಶಗಳನ್ನ ಮುಖ್ಯವಾಗಿಸಿಕೊಂಡು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಸೊ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಜೊತೆಗೆ ಡೆವಲಪ್ಮೆಂಟ್ ಕೂಡ ಸೇರಿತ್ತು. ಸ್ನೇಹಿತರೆ, ಇದೇ 2024ರ ಫೆಬ್ರವರಿ 13ರಂದು ಘೋಷಣೆಯಾಗಿದೆ ಸೂರ್ಯಾಕರ್ ಯೋಜನೆ. ಇದಕ್ಕೂ ಕೂಡ ಈಗ ಚಾಲನೆ ಸಿಕ್ಕಿರುವಂತದ್ದು. ಹಾಗಾದ್ರೆ ಏನಿದು ಸೂರ್ಯಾಕರ್ ಯೋಜನೆ? ಇದರಿಂದ ನಮಗೇನ್ ಲಾಭ ಅಂತ ನೀವು ಕೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ. ಪ್ರತಿ ಮನೆಯನ್ನ ಬೆಳಕಾಗಿಸುವಂತ ಗುರಿಯಿಂದ ಜಾರಿಯಾಗಿರುವಂತಹ ಸೂರ್ಯಾಕರ್ ಯೋಜನೆ ನಿಮ್ಮ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸಿಕೊಳ್ಳುವ ಮೂಲಕ ಉಚಿತ ವಿದ್ಯುತ್ ಅನ್ನ ಪಡೆದು ಪ್ರತಿ ವರ್ಷಕ್ಕೆ 15,000ದಿಂದ 18,000 ತನಕ ವಿದ್ಯುತ್ ಬಿಲ್ ಅನ್ನ ನೀವು ಉಳಿಸ್ಕೊಳ್ಬಹುದು. ಸ್ನೇಹಿತರೆ, ಅಂದ್ರೆ ಪ್ರತಿ ತಿಂಗಳು ನೀವು ಎಷ್ಟು ಕಟ್ತೀರಾ ಅನ್ನುವಂಥದ್ದನ್ನ ಯೋಚಿಸ್ಕೊಳ್ಳಿ. ಅದರಿಂದ ನೀವು ಕಂಪ್ಲೀಟ್ ಉಳಿಸ್ಕೊಳ್ಬಹುದು ಆ ಒಂದು ವಿದ್ಯುತ್ ಬಿಲ್ ಅನ್ನ. ಸೊ ದೇಶದ 1 ಕೋಟಿ ಮನೆಗಳ ಮೇಲ್ಚಾವಣಿಯಲ್ಲಿ ಸೋಲಾರ್ ಫಲಕಗಳನ್ನ ಅಳವಡಿಸುವಂತ ಯೋಜನೆ ಸೂರ್ಯಾಕರ್ ಮುಫ್ತ್ ಬಿಜ್ಲಿ ಯೋಜನೆ. ಸ್ನೇಹಿತರೆ, ಈ ಒಂದು ಯೋಜನೆ ಅಡಿಯಲ್ಲಿ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸೋದಕ್ಕೆ ನಿಮಗೆ ಸಬ್ಸಿಡಿ ಸಿಗುವಂತದ್ದು. ಈ ಯೋಜನೆಯಿಂದ ಬಡ ಮತ್ತೆ ಹಾಗೆ ಮಧ್ಯಮ ವರ್ಗದವರ ವಿದ್ಯುತ್ ಬಿಲ್ ಕಂಪ್ಲೀಟ್ ಆಗಿ ಕಡಿಮೆಗೊಳಿಸಬಹುದು. ಇದರ ಜೊತೆಗೆ ಇಂಧನ ಕ್ಷೇತ್ರದಲ್ಲಿ ದೇಶವನ್ನ ಒಂದು ಸ್ವಾವಲಂಬಿಯಾಗಿ ಕೂಡ ಈ ಒಂದು ಯೋಜನೆ ಮಾಡುತ್ತೆ. ಸೊ ನಿಮ್ಮ ಮನೆಗಳ ಟೆರೆಸ್ ನ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಸೂರ್ಯಾಕರ್ ಯೋಜನೆ ಅಡಿಯಲ್ಲಿ ಇನ್ ಮುಂದೆ ನಿಮಗೆ ಸಬ್ಸಿಡಿಯನ್ನ ನೀಡ್ತಾ ಬರುತ್ತೆ. ಸೊ ಅಗತ್ಯ ಬಿದ್ದಲ್ಲಿ ಸಾಲವನ್ನ ಕೂಡ ಒದಗಿಸುತ್ತೆ, ಅಂದ್ರೆ ಲೋನ್ ಅನ್ನ ಕೂಡ ಕೊಡುತ್ತೆ. ನಿಮ್ಮ ಮನೆ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸಿದ ಬಳಿಕ ಪ್ರತಿ ತಿಂಗಳು ಈ ಒಂದು ಯೋಜನೆ ಮೂಲಕ ನೀವು 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನ ಪಡಿಬಹುದು. ಹಾಗಾಗಿ ನಿಮ್ಮ ಮನೆಯ ಮೇಲೆ 3 ಕಿಲೋವ್ಯಾಟ್ ಸಾಮರ್ಥ್ಯದ ರೂಫ್ ಟಾಪ್ ಸೋಲಾರ್ ಘಟಕಗಳನ್ನ ಸ್ಥಾಪಿಸಿದ್ರೆ ಪ್ರತಿ ತಿಂಗಳಿಗೆ 300 ಯೂನಿಟ್ ವರೆಗೆ ನೀವು ವಿದ್ಯುತ್ ಬಳಸುವಂತಹ ಕುಟುಂಬ 1 ವರ್ಷದಲ್ಲಿ ಸುಮಾರು 15,000 ರೂಪಾಯಿ ಮೌಲ್ಯದ ಉಚಿತ ವಿದ್ಯುತ್ ಅನ್ನ ಪಡೆದಂತಾಗತ್ತೆ. ಹಾಗಾದ್ರೆ ನೀವು ಕೇಳಬಹುದು, ಈ ಯೋಜನೆಯನ್ನ ನಾವು ಹೇಗೆ ಪಡ್ಕೊಳ್ಳೋದು, ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಇದಕ್ಕೆ ನೀವು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬಹುದು. ಅಂದ್ರೆ ಮೊದಲನೇ ಹಂತದಲ್ಲಿ 1 ಕೋಟಿ ಜನರಿಗೆ ಅನುಕೂಲವನ್ನ ಕಲ್ಪಿಸುವಂತ ಗುರಿಯನ್ನ ಹೊಂದ್ಕೊಂಡಿದ್ದೀವಿ ಅಂತ ಫಿನಾನ್ಸ್ ಮಿನಿಸ್ಟರ್ ಬಜೆಟ್ ನಲ್ಲಿ ಹೇಳಿದ್ದಾರೆ. ಹಾಗಾಗಿ ಮೊದಲನೇದಾಗಿ 1 ಕೋಟಿ ಜನರಿಗೆ ಈ ಒಂದು ಅವಕಾಶ ಸಿಗುವಂತದ್ದು. ಹಾಗಾಗಿ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಂದ್ರೆ 1 ಕಿಲೋ ವ್ಯಾಟ್ಗೆ ಸುಮಾರು 90,000, 2 ಕಿಲೋ ವ್ಯಾಟ್ಗೆ ಸುಮಾರು 1.5 ಲಕ್ಷ, ಇನ್ನು 3 ಕಿಲೋ ವ್ಯಾಟ್ಗೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸ್ನೇಹಿತರೆ, ಸೊ ನಿಮ್ಮ ಮನೆಯ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ನೀವು ಬಯಸಿದ್ರೆ ಆ ಒಂದು ಖರ್ಚಿನಲ್ಲಿ ಸ್ವಲ್ಪ ಭಾಗ ನಿಮ್ಗೆ ಸರ್ಕಾರ ನೀಡುತ್ತೆ. ನೀವು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಿದ್ರೆ ಸೂರ್ಯಾಕರ್ ಯೋಜನೆ ಅಡಿಯಲ್ಲಿ ನಿಮ್ಗೆ 1 ಕಿಲೋ ವ್ಯಾಟ್ಗೆ 30,000, 2 ಕಿಲೋ ವ್ಯಾಟ್ಗೆ 60,000, ಜೊತೆಗೆ 3 ಕಿಲೋ ವ್ಯಾಟ್ಗೆ 78,000ವರೆಗೆ ನಿಮ್ಗೆ ಸಬ್ಸಿಡಿಯನ್ನ ಕೊಡ್ತಾರೆ. ಸೊ ನೀವು ಇನ್ ಕೇಸ್ ಸಿಟಿಯಲ್ಲಿದ್ರೆ ಇದರ ನಿಮ್ಮ ಒಂದು ಹತ್ತಿರದ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ಅಥವಾ ಬೆಸ್ಕಾಂ ಇದರಲ್ಲಿ ಒಂದು ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಹಾಗೆ ಗ್ರಾಮ ಪಂಚಾಯಿತಿ ಕಚೇರಿಗಳ ಮೂಲಕ ಕೂಡ ಈ ಒಂದು ಯೋಜನೆಯನ್ನ ಮನೆ ಮನೆಗೆ ತಲುಪಿಸಲಾಗ್ತಾ ಇದೆ. ಅವ್ರ ಹತ್ರ ಕೂಡ ನೀವು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು. ಈ ಯೋಜನೆಗಾಗಿ ಸರ್ಕಾರ
ವೆಬ್ ಪೇಜ್ ಅನ್ನ ಕೂಡ ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ಯೋಜನೆಯ ಕುರಿತಂತೆ ಕಂಪ್ಲೀಟ್ ಮಾಹಿತಿ ಇದೆ, ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ನೀವು ಅಲ್ಲೂ ಕೂಡ ಓದ್ಕೊಳ್ಬಹುದು. ಹಾಗಾದ್ರೆ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೀವು ಭಾರತೀಯ ಪ್ರಜೆಯಾಗಿರ್ಬೇಕು. ಸೊ ಕುಟುಂಬದ ವಾರ್ಷಿಕ ಆದಾಯ 1.5 ಲಕ್ಷದ ಒಳಗಿರ್ಬೇಕಾಗತ್ತೆ. ಸೊ ಮನೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಸದಸ್ಯರು ಇನ್ ಕೇಸ್ ಇಲ್ಲದಿದ್ರೆ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಆಧಾರ್ನೊಂದಿಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರ್ಬೇಕಾಗತ್ತೆ. ಸೊ ಅರ್ಜಿದಾರರು ಸ್ವಂತ ಮನೆಯನ್ನ ಹೊಂದಿರಬೇಕಾಗತ್ತೆ. ಅಷ್ಟೇ ಅಲ್ಲ, ಅರ್ಜಿದಾರರು 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಅಗತ್ಯ ಒಂದು ದಾಖಲೆ ಪತ್ರಗಳು ಕೂಡ ಇರಬೇಕಾಗತ್ತೆ. ಬೆಸ್ಕಾಂ ಆಗಿರ್ಬೋದು, ಡೆಸ್ಕಾಂಗಳಿಂದ ಒಪ್ಪಿಗೆ ಲಭಿಸಿದಂತ ಬಳಿಕ ನೀವು ಈ ಒಂದು ಸಬ್ಸಿಡಿಯನ್ನ ಪಡಿತೀರಾ. ಇನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ಮೊದಲಿಗೆ ನೀವು ಅಧಿಕೃತ ಪೋರ್ಟಲ್ಗೆ ನೀವು ಭೇಟಿ ಕೊಡಬೇಕಾಗತ್ತೆ. ಆ ಒಂದು ಲಿಂಕ್ ಅನ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಆ ಒಂದು ಮುಖಪುಟಕ್ಕೆ ಹೋದ ನಂತರ ಅಲ್ಲಿ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಅನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದರ ನಂತರ ನೋಂದಣಿ ಪುಟ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ರಾಜ್ಯ, ಜಿಲ್ಲೆ, ವಿದ್ಯುತ್ ವಿತರಣಾ ಕಂಪನಿ ಅಂದ್ರೆ ಯುಟಿಲಿಟಿ, ಗ್ರಾಹಕ ಖಾತೆ, ಆ ಸಂಖ್ಯೆ ಎಲ್ಲವನ್ನ ಕೂಡ ನಾವು ನಮೂದಿಸಬೇಕಾಗುತ್ತೆ. ಆ ಇನ್ಫಾರ್ಮೇಶನ್ ಎಲ್ಲ ಕೂಡ ನಿಮ್ಮ ಒಂದು ಬಿಲ್ ನಲ್ಲಿ ಇರುತ್ತೆ. ಸೊ ಇದರ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನಮೂದಿಸೋ ಮೂಲಕ ನೀವು ಒಂದು OTP ಯನ್ನ ಸ್ವೀಕರಿಸ್ತೀರಾ. ಸೊ ಆ OTP ಯನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಅಲ್ಲಿ ಇಮೇಲ್ ಅನ್ನ ಕೂಡ ಕೇಳ್ತಾರೆ. ನಿಮ್ಮ ಪರ್ಸನಲ್ ಇಮೇಲ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅಷ್ಟೆಲ್ಲ ಕೆಳಗಡೆ ಕ್ಯಾಪ್ಚಾ ಕೋಡ್ ಇರುತ್ತೆ, ಅದನ್ನ ಕೂಡ ನಮೂದಿಸಿ ಅಲ್ಲಿ ನೀವು ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಅಂದ್ರೆ ಸಲ್ಲಿಸಿ ಅಂತ ಲಾಸ್ಟ್ ಏನ್ ಪ್ರೋಸೆಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೋಂದಣಿ ಪೂರ್ಣಗೊಂಡ ನಂತರ ನಿಮಗೆ ಒಂದು ಯಶಸ್ಸಿನ ಅಂದ್ರೆ ಸಕ್ಸಸ್ ಆಗಿದೆ ಅನ್ನುವಂತ ಒಂದು ಸಂದೇಶ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ. ಅದನ್ನ ನೋಡ್ಕೊಳ್ಳಿ. ಇದಾದ ನಂತರ ನೀವು ಲಾಗಿನ್ ಆಗ್ಬೇಕಾಗುತ್ತೆ, ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇದೆಷ್ಟು ಲಾಗಿನ್ ಪ್ರೋಸೆಸ್. ಸೊ ಲಾಗಿನ್ ಆದ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಲ್ಲಿ ಏನೇನು ಇನ್ಫಾರ್ಮೇಶನ್ ಕೇಳಿದ್ರು ಅದೆಲ್ಲವನ್ನ ಫಿಲ್ ಅಪ್ ಮಾಡಿದ್ರೆ ಈ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಬಹುದು. ಸೊ 2024-25 ಯೂನಿಯನ್ ಬಜೆಟ್ ಅರ್ಬನ್ ಹಾಗೆ ರೂರಲ್ ಎರಡೂ ಕ್ಷೇತ್ರಗಳನ್ನ ಗಮನದಲ್ಲಿಟ್ಕೊಂಡು ಇವೆರಡರ ಅಭಿವೃದ್ಧಿಗಾಗಿ ಬೇರೆ ಬೇರೆ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತದ್ದು. ಒಂದಷ್ಟು ಜನರಿಗೆ ಸಮಾಧಾನ ಇದ್ರೂ ಕೂಡ ಒಂದಷ್ಟು ಜನರಿಗೆ ಅಸಮಾಧಾನ ಕೂಡ ಇರುವಂತದ್ದು. ಹಾಗಾಗಿ ಮನೆ ಮನೆಗೂ ವಿದ್ಯುತ್ ಸೌಕರ್ಯವನ್ನ ನೀಡಿ ಪ್ರತಿ ಮನೆ ಕೂಡ ಬೆಳಕು ತರುವಂತ ಸೂರ್ಯಘರ್ ಮುಫ್ತ್ ಬಿಜ್ಲಿ ಉಚಿತವಾಗಿ ವಿದ್ಯುತ್ ನೀಡೋ ಮೂಲಕ ನಿಮ್ಮನ್ನ ಹಾಗೆ ನಿಮ್ಮ ಮೂಲಕ ದೇಶವನ್ನ ಕೂಡ ಸ್ವಾವಲಂಬಿಯಾಗಿಸುವಂತ ಯೋಜನೆ ಈ ಒಂದು ಕೆಲಸ ಮಾಡಿದೆ ಸ್ನೇಹಿತರೆ. ಈ ಯೋಜನೆಯನ್ನ ಜನರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನ್ ನಿಮ್ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಇನ್ ಕೇಸ್ ಕೃಷಿ ಮಾತ್ರ ಅಲ್ಲ, ಸಬ್ಸಿಡಿ ಬಗ್ಗೆ ಮಾಹಿತಿ ಬೇಕು ಅಥವಾ PM ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ಬೇಕು, ಲೋನ್ ಬಗ್ಗೆ ಮಾಹಿತಿ ಬೇಕು, ಗವರ್ಮೆಂಟ್ ಸ್ಕೀಮ್ ಬಗ್ಗೆ ಮಾಹಿತಿ ಬೇಕು, ಇವೆಲ್ಲದರ ಬಗ್ಗೆ ಕೂಡ ನಿಮ್ಗೆ ಒಂದೇ ವೇದಿಕೆಯಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. A to Z ಇನ್ ಡೀಟೇಲ್ ಆಗಿ ಸಿಗುತ್ತೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಇದರಿಂದ ಏನ್ ಲಾಭ, ಸಬ್ಸಿಡಿ ಎಷ್ಟು ಸಿಗುತ್ತೆ, ಇವೆಲ್ಲದ್ರ ಬಗ್ಗೆ ಡೀಟೇಲ್ ಮಾಹಿತಿ ಸಿಗುವಂತದ್ದು. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಟಾಟಾ, ಬೈ ಬಾಯ್.